ಹಾಯ್, ಈ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ವೆಲ್ಕಮ್. ತುಂಬ ದಿನಗಳಾದ್ಮೇಲೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಲ್ಲ. ಊರಿಗೆ ಏನೇನು ಬರ್ತಾ ನಿನ್ನ ಅಕೌಂಟ್ ನಿನ್ನ ಕಾರ್ಡಲ್ಲಿ ಇದು ಮಾಡಲ ನಿಮಗೆ ಕೊಟ್ಬಿಡ್ತೀನಿ. 3,500 ಬಿಟ್ಬಿಡಿ, ದುಡ್ಡು ನಂಗೆ ಬೇಕು ಕರ್ಸಿ, ಮಿಕ್ಕಿದೆಲ್ಲ ಮಾಡ್ಕೊಳ್ಳೋರು. ನೀನು 3,500 ಖರ್ಚು ಮಾಡ್ತೀಯಾ? ಕನ್ನಡಿ ಮಕ್ಕ ನೋಡ್ಕೊ. ಗೊತ್ತಾಗಲ್ಲ. ಇದ್ವಾ ಬೇರೆ ದಾರಿನಲ್ಲಿ ಆಲೆ ಮನೆ ಕಾಣಿಸ್ತು. ಸೊ ಇದು ಬೆಲ್ಲ ತೊಗೊಳಕ್ಕೆಲ್ಲ ಕಬ್ಬಿನಲ್ಲಿ ಕೊಡ್ತಾರೆ ಅಂತ ಕೇಳೋಣ ಅಂತ ಬಂದ್ವಿ. ಕುಡಿಯೋದಕ್ಕೆ ಕೊಟ್ಬಿಟ್ರು ಪಾಪ. ಅಲ್ಲೇ ಲಾಸ್ಟು ಅಲ್ಲಿ ಹಸು ಎಮ್ಮೆಗಳೆಲ್ಲ ಇದ್ದರೆ ಇಲ್ಲಿ ನಮ್ಮಮ್ಮನ ಕಿತ್ಕೊತವ್ರೆ. ಏನದು? ಕೊತ್ತಿಮೀರಿ. ಇಲ್ಲಿ ಯಾರಾದ್ರೂ ನೋಡಿದ್ರೆ ಯಾವ ಮರಕ್ಕೆ ಕಟ ಹೊಡಿತಾರೆ ಹೇಳು? ಈ ವೃಕ್ಷಕ್ಕೆ. ಏನು ಸೌಂಡು? ಒಳ್ಳೆ ಮೋಟ್ರ್ ಸೌಂಡ್ ಬಂದಾಗ ಬರ್ತದೆ. ಜನರೇಟರ್ ಆನ್ ಮಾಡಿದ್ದಾರೆ ಅನಿಸುತ್ತೆ. ಕ್ಲೈಮೇಟ್ ಚೆನ್ನಾಗಿದ್ರು ಅಂದರೆ ಬಿಸಿಲಿಲ್ಲ ಅಂದ್ರೂ ಶೆಕೆ. ನೈಸ್ ವೆದರ್. ನಮ್ಮ ಗಾಡಿ ಕೂಲಾಗಲಿ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ಮಧ್ಯದ ರೋಡಲ್ಲಿ. ಅಂದರೆ ಇಲ್ಲಿ ವೆಹಿಕಲ್ಸ್ ಯಾವುದೂ ಜಾಸ್ತಿ ಬರಲ್ಲ, ಅದಕ್ಕೆ. ಜನರೇಟರ್ ಅಲ್ಲ, ಟ್ರ್ಯಾಕ್ಟರ್ ಸೌಂಡು. ನಾನು ಚಿಕ್ಕವಳಿರುವಾಗ ಅಲ್ಲಿ ಕಬ್ಬಿನ ಗಿಡಗಳ ಮಧ್ಯೆ ಚಿಟ್ಟೆ ಇರುತ್ತೆ ಅಂತ ಹೇಳ್ತಿದ್ರು. ಇವಾಗಲೂ ಇರುತ್ತೆ ಕೆಲವೊಂದು ಕಡೆ. ಇಷ್ಟೊತ್ತಲ್ಲೆಲ್ಲ ಇರುತ್ತೆ ಅಲ್ವಾ? ಇವ್ರದ್ದು ಇನ್ನೂ ಕಿತ್ಕೊಂಡು ಮುಗ್ದಿಲ್ಲ. ಕಣ್ಣು ಹೊಡಿತಿದ್ದೆ ಇದು ನಾನು ನೋಡಿ. ಎಮ್ಮೆ ಮ್ಯಾ ಉಗಿರಿ ಅಲ್ಲಿಗೆ ಕೆರ ಕಿತ್ತೋದಂಗೆ ಕೊಡಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಎಮ್ಮೆ ಮ್ಯಾ. ನಾನು ಅವಾಗಿಂದ ಆ ಕಡೆ ಹೋದ್ರೆ ನನ್ನೇ ನೋಡ್ತಿದ್ದೆ, ಈ ಕಡೆಗೆ ಬಂದರೆ ನನ್ನೇ ನೋಡ್ತಿದ್ದೆ. ಅಲ್ಲೋಡಿ ಅವ್ನು ಇನ್ನೂ ಹೇಳ್ತಾವನೆ, ಕಿತ್ಕೊ ಹೋಗು, ದುಡ್ಡು ಕೊಡೋಣ ಬಂದು ಕೇಳಿದ್ರೆ. ಅದೆಲ್ಲ ವರ್ಕ್ ಆಗಲ್ಲ. ದುಡ್ಡು ಕೊಡೋ ರೇಂಜ್ಗೆಲ್ಲ ಇರಲ್ಲ. ಇದೇ ಯಾವುದೊಂದು ಬಂದಂಗೆ ಎಳ್ನೀರು ಕಾಣಿಸ್ತಾ. ಸೊ ನಿಲ್ಸಿದ್ವಿ. ನೀರು ಮಾಲು ಅಲ್ಲೇ ತಂದಿಲ್ಲ. ಏನು ಕುಡಿತೇನೆ? ಮತ್ತೆ ಮಾಡ್ಕೊಂಡಾಯ್ತಾ? ಮಾಮೂಲಿ ಅಂದರೆ ಕುಯ್ಯುವಾಗ ಅದು ಮಾಮೂಲಿ ಕಂಟಾಗಿರ್ಬೇಕು. ಅಲ್ಲಿ ಎಳ್ನೀರು ಕುಯ್ಯೋ ಕಡಿಯೋ ಮಚ್ಚಿ ಬೇರೆ ಐತೆ. ಇದು ಗೊನೆ ಕುಯ್ಯಕ್ಕೆ, ಎಳ್ನೀರು ಇಳಿಸಿಕ್ಕೆ ತಂದಿರೋದು. ಯಾವ ಕೆರೆ ಅಣ್ಣ ಇದು? ಯಾವ ಕೆರೆ ಇದು? ಯಾವ ಊರಿದು? ಕೆರೆ ಇಲ್ಲ, ಕೆರೆ ತೆಣ್ಣೂರು. ನೀರಿಲ್ಲ. ಕೆರೆ ಆ ಕಡೆ ಇರೋದು. ನವಿಲಿನ ಸೌಂಡ್ ತಾನೆ ಅದು? ನೀರು ಬೇಕು ಅಂತಿದ್ರೆ ಕಂಠ ಬರ್ತದೆ. ಗಂಜಿ ಇಲ್ಲ, ಗಂಜಿ ಎಳ್ನೀರು ಇವು. ಇಲ್ಲಿ ಕಾಯಿ ಕಡಿಯೋಕ್ಕಾಗದಾ? ಗಂಜಿ ಎಳ್ನೀರೆ ಅದೇ. ಸೊ ಒಂದು ಅವಾಗಿಂದ ಬಂದು ಆಲ್ಮೋಸ್ಟ್ ಒಂದು 5 hours ಆಯಿತು ಅನಿಸುತ್ತೆ ನಾವು ಮನೆ ಬಿಟ್ಟು. ಇವಾಗ ಒಂದು ಸ್ವಲ್ಪ ನಮ್ಮ ದತ್ತಕ್ಕೆ ರೆಸ್ಟ್ ಕೊಟ್ಟಿದ್ದೀವಿ, ಕೂಲ್ ಆಗಲಿ ಅಂತ. ನಮ್ಮಮ್ಮ ಏನೋ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಸದ್ಯ ನಮ್ಮಪ್ಪ ನನ್ನ ಹೇರ್ ಕಟ್ ನೋಡಿ ಏನೂ ಬೈದಿಲ್ಲ. ಯಾಕಂತಂದರೆ ನಾನು ಫಸ್ಟು ಲಾಂಗ್ ಹೇರ್ ಇದ್ದಿದ್ದು ಸಡನ್ನಾಗಿ ಕಟ್ ಮಾಡಿಸ್ಬಿಟ್ನಲ್ಲ. ಆಲ್ಮೋಸ್ಟ್ ಒಂದು 70% ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ದು. ಇನ್ನು ಮಿಕ್ಕಿದವರೆಲ್ಲ ಯಾಕೋ ಅವ್ರಿಗೆಲ್ಲ ಇಷ್ಟ ಆಗಿಲ್ಲ. ಆ ಥರ ಹೇರ್ ಸ್ಟೈಲಲ್ಲಿ ನೋಡಿ ನನ್ನನ್ನು ಸಡನ್ನಾಗಿ ಈ ಥರ ನೋಡಬೇಕು ಅಂದರೆ ಕಷ್ಟ ಆಯ್ತಂತೆ ಕೆಲವರಿಗೆ. ರಿಲೇಟಿವ್ಸ್, ಬ್ರದರ್ಸ್, ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಣ್ಣನೂ ಹಂಗೆ ಬೈದ. ಇಟ್ಸ್ ಓಕೆ. ಆ್ಯಂಡ್ ನಾವು
ಬೆಂಗಳೂರು ಬಿಟ್ಟಾಗಿಂದ ಇಲ್ಲಿಗೆ ಬರೋವರೆಗೂ ಒಂದು ಸ್ವಲ್ಪನೂ ಬಿಸಿಲಿಲ್ಲ. ನಾನು ಹೋಗೋವರೆಗೂ ಹಿಂಗೆ ಇದ್ಬಿಟ್ರೆ ಸಾಕು, ನಾನಂತೂ ಫುಲ್ ಖುಷಿ. ಆ್ಯಂಡ್ ನೀವು ಅಂದ್ಕೊಬೋದು ನಾವು ಮಾತಾಡೋ ಭಾಷೆ ಬಂದುಬಿಟ್ಟು ಒಂದು ಸ್ವಲ್ಪ ಮೈಸೂರು ಹಾಸನ ಕಡೆ ಮಾತಾಡೋ ಥರ. ಅಂದರೆ ನಾವು ಅಪ್ಪ ರೇಗ್ಸೋದಕ್ಕೆ ನಮ್ಮ ಅಣ್ಣನ ಹೋಗ್ಲಾ ಬರಲ್ಲ ಅಂತಾರಲ್ಲ ಆ ಥರ. ನಾನು ನಮ್ಮ ಅಣ್ಣ ಮಾತ್ರ ಸ್ವಲ್ಪ ಬೆಂಗಳೂರು ಕನ್ನಡದಲ್ಲಿ ಮಾತಾಡೋದು. ಮನೆಯಲ್ಲೆಲ್ಲ ನಾವು ಯಾವ ಥರ ಮಾತಾಡ್ತೀವಿ ಅದೇ ಥರ ಮಾತಾಡೋದು. ಬನ್ನಿ ಹೋಗಿ ನೋಡೋಣ ನಮ್ಮ ಅಜ್ಜಿ ಮನೆಗೆ. ಜಾಸ್ತಿ ದಿನ ಏನಿರಲ್ಲ, ನಾಳೆ ಸಂಜೆನೇ ಹೊರಡ್ತೀವಿ. ಯಾಕಂದರೆ ನನಗೂ ಕಾಲೇಜ್ ಇದೆ, ನಮ್ಮ ಅಣ್ಣಗೂ ಎಕ್ಸಾಮ್ಸ್ ಇದೆ, ನಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅದರಲ್ಲಿ ಯಾಕೆ ಹಂಗೆ ಬರೋದಿಲ್ಲ? ಗೊತ್ತು ಅಲ್ಲಿ ಬೀಸೋ ಗಾಡಿ ಇದ್ರ ಮ್ಯಾಕ್ ಹೋಯ್ತದಂತನ. ನಿನಗೆ ಬರ್ತದ? ಗೊತ್ತಾಗದೆ ಹೇಳ್ತಿದ್ಯಾ, ಏನು ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಕ್ಯೂಬಿಕ್ ಸ್ಪೀಡು ಸೈನ್ಸ್ ಎಲ್ಲ ಗೊತ್ತು, ಫಿಸಿಕ್ಸ್ ನಿಂಗೆ ಗೊತ್ತಲ್ವ? ಹೇಳು ಮತ್ತೀಗ. ಹಿಂಗೆ ಹೇಳ್ಕೊಡಕ್ಕಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತು, ನನಗೆ ಗೊತ್ತಿರೋದು ಸಾಕು. ಅದು ಗೊತ್ತಿಲ್ಲ ಅಂತ ಹೇಳಿ ಅದು ಜೋರಾಗಿ ತಿರ್ಗಲ್ಲ. ಅದು ಜೋರಾಗಿ ತಿರುಗುತ್ತೆ. ಗಾಳಿ ಯಾಕೆ ಬರ್ತಿಲ್ಲ? ಗಾಳಿ ಬರೋದಿಲ್ಲ. ಅದು ಯಾಕೆ ಬರಲ್ಲ? ಅದು ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಇದೈತಲ್ಲ, ಅದು ತೆಗಿತೀನಿ. ಗಾಳಿ ಬರಸ್ತ್ಯಾ? ಇಲ್ಲ, ಅದು ಹೈಟ್ ಕಮ್ಮಿ ಐತೆ, ಅದಕ್ಕೆ ಬರ್ತಾ ಇಲ್ಲ. ಹೆಂಗೆ ಅದು ಹೈಟ್ ಕಮ್ಮಿ ಇದೆ, ಅದಕ್ಕೆ ಬರ್ತಿಲ್ಲ. ಡ್ಯಾನ್ಸ್ ಮಾಡ್ತಾಳೆ, ಡ್ಯಾನ್ಸ್ ಕೇಳಿಯೋ. ಬೆಳಗ್ಗೆಯಿಂದ ಬಿಸಿಲಿರಲಿಲ್ಲ, ಇವಾಗ ಬಿಸಿಲು. ಎಮ್ಮೆ ಬೇಬಿ ನಿದ್ದೆ ಮಾಡ್ತಿದ್ದ ಅಂದರೆ ಕರು. ಹಾಯ್. ವಾ, ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ, ನಾವು ತಡಿಯೋಕ್ಕಾಗಲ್ಲ ಈಗ. ಅದಕ್ಕೇನು ಕೋಪ ಬಂತಾ? ನಾನು ನಿನಗೇನೂ ಮಾಡಲ್ಲ. ಕೋಪ ಮಾಡ್ಕೊಂಬೇಡ, ಹೋಗ್ತೀನಿ. ಅಪರೂಪಕ್ಕೆ ಬರ್ತಾಳೆ, ಫೋಟೋ ತೊಗೊಂತಾಳೆ, ವೀಡಿಯೋ ಮಾಡ್ಕೊತಾಳೆ, ಹೋಗ್ತಾಳೆ. ಅದೇ ಅಲ್ವಾ ನಿನ್ನ ಮೈಂಡ್ ವಾಯ್ಸು? ಅದು ಹಂಗೇನಾ? ಅಥವಾ ನಾನು ಬಂದಿರೋದಕ್ಕೆ ಆ ಥರ ಮಾಡ್ತಿದ್ಯಾ? ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಬೇಬಿ ನೋಡೋಕ್ಕೆ. ಬನ್ನಿ, ಇನ್ನೊಂದು ದೊಡ್ಡ ಬೇಬಿ ಇದೆ, ಅದನ್ನು ತೋರಿಸ್ತೀನಿ. ಅಯ್ಯೋ, ಬರೋ ಫೋರ್ಸ್ಗೆ ಸ್ಲಿಪ್ಪರೇ ಬಿದ್ದೋಗ್ಬಿಡಲ್ಲ. ಹಾಯ್. ನೀನು ನನಗೇನ ಕೊಡಿಸು ಬಿರಿಯಾನಿ. ಇದು ನಾನು ಬಂದಾಗಲಿಂದ ಬೆಳಗ್ಗೆಯಿಂದ ತಿಂತಾನೆ ಇತ್ತು, ನಿಂತ್ಕೊಂಡು ಕೂತ್ಕೊಂಡಿತ್ತು, ಮತ್ತೆ ಎದ್ದಿದೆ ಅಲ್ವಾ? ಕರ್ಕೊಂಬ ಇಲ್ಲ ಅವಳು ಈ ಕಡೆಗೆ. ಡಿಂಪನ ಈ ಕಡೆ ಕರ್ಕೊಂಬರ ಅವಳ. ಹೆಂಗ್ ಬರ್ತಾಳೆ ಅಲ್ಲಿಂದ? ಹಾಯ್ ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಹಾಯ್. ಎಷ್ಟು ದಿನ ಆಯ್ತಾ ರಜಾ ಕೊಟ್ಟು? 20. 10ನೇ ತಾರೀಕಿಂದ ರಜೆ. ನಿನ್ನ ತಂಗಿಗೆ ಹೆಸರನ್ನೇ ಡಿಂಪನ್ ಅಂತ ಇಟ್ಟಿದ್ದೀರಾ? ಇದು ತಿಂತವಳ, ಅದನ್ನ ತಿನ್ಬಾರ್ದು, ಅದು ಹಸು ಮಾತ್ರ ತಿನ್ಬೇಕು. ಆದಷ್ಟು ವರ್ಷ ಆಗಿತ್ತು. ಅಂದ್ರೆ ಒಂದ್ ಕಡೆ ರೇಡಿಯೋ, ಗಮನಿಸ್ತಾ ಇದ್ದೀರಿ, ಇನ್ನೊಂದ್ ಕಡೆ ಉಪನ್ಯಾಸಕರು. ಈ ಕಡೆ ಬಂದ್ರೆ ಮಕ್ಕಳಲ್ಲಿ ಒಂದು ವ್ಯಕ್ತಿತ್ವನ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ಅಲ್ಲಿ ಫಾಲ್ಸ್ ಮೇಲಿಂದ ಬಿಟ್ಟು ನಾನು ಈಗ ಅದು ಮತ್ತೆ ಅದು